ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಂಡ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಈ ವಿಡಿಯೋ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ನಾನಿಲ್ಲಿ ಪಾಲಕ್ ರೈಸ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಿಯರ್ ಮೈ ಚಿನ್ನಮ್ಮ ಯಾವ ಕೆಲಸ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಸೊ ಬಿಫೋರ್ ದಟ್ ಅವಳು ಹೇಳೋಕ್ಕಿಂತ ಮುಂಚೆನೇ ನಾನು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮನೆ ಹತ್ರನ ತೊಗೊಂಡೆ. ಸೊ ರೀಸನ್ ಅದು ಕಟ್ಟೆಲ್ಲ ಹಿಂದೆ ಬೇರಲ್ಲಿ ಮಣ್ಣು ಹೆಚ್ಚಿಗೆ ಇತ್ತು. ಸೊ ಆ ಮಣ್ಣಿಂದ ಕಟ್ಟಲು ಮಣ್ಣು ಬರುತ್ತೆ, ಪುಡಿ ಪುಡಿ ಸ್ವಲ್ಪ ಕರ ಅನ್ನತ್ತೇನೋ ಬೈಯಕ್ಕೆ ನಾನು ಒಂದೊಂದು ಎಲೆನೇ ತೊಳಿತಾ ಇರೋದು ನೀಟಾಗಿ. ಆ್ಯಂಡ್ ಬೇರೆ ಕಡೆ ಆರ್ಡ್ರ್ ಮಾಡಿ ತೊಗೊಂಡ್ರೆ ಬಟ್ ಚೆನ್ನಾಗಿರಲ್ಲ. ಅಂದರೆ ಪ್ರಿಸರ್ವೇಟಿವ್ ಇರುತ್ತೆ, ಕ್ಲೀನ್ ಮಾಡಿರೋದೇ ಸಿಗುತ್ತೆ. ಬಟ್ ಪ್ರಿಸರ್ವೇಟಿವ್ ಇಂಥ ಸೊಪ್ಪುದು ಕೆಮಿಕಲ್ ಎಲ್ಲ ಆ್ಯಡ್ ಆಗಿರುತ್ತೆ, ತಿನ್ನೋಕ್ಕಾಗಲ್ಲ ಅಂತೇಳಿ ಹತ್ರ ಮನೆ ಹತ್ರನೇ ಫ್ರೆಶ್ ಆಗಿರೋದು ಸೊಪ್ಪು ತೊಗೊಂಡಿದ್ದೆ. ಆ್ಯಂಡ್ ಅದನ್ನು ನೀಟಾಗಿ ಒಂದೊಂದೇ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದೊಂದೇ ಎಲೆನೋ ಗೊತ್ತಿಲ್ಲ ನಂಗೆ ಹೆಂಗೆ ಕ್ಲೀನ್ ಮಾಡ್ತಾರೆ ಏನೋ ಅಂತ. ಬಟ್ ನಾನು ಈ ಮೆಥಡ್ ಫಾಲೋ ಮಾಡ್ತೀನಿ. ಎಲೆನೂ ದೊಡ್ಡದಾಗಿರುತ್ತಲ್ವ, ಈಸಿಯಾಗಿ ತೊಳಿಬೋದು. ಆ್ಯಂಡ್ ನಾನು ಫಾಸ್ಟ್ ಫಾರ್ವರ್ಡಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಟೇಕ್ ಟೈಮ್ ತಿನ್ನುತ್ತೆ, ಟೈಮ್ ತೊಗೊಳ್ತಿರ್ಬೇಕಂದ್ರೆ ಅದನ್ನು ಮಣ್ಣೆಲ್ಲ ತಿನ್ನೋಕ್ಕಾಗಲ್ಲ, ಕರ ಅಂತ ಇರುತ್ತೆ. ಒಟ್ಟಿನಲ್ಲಿ ಕ್ಲೀನಾಗಿ ಮಾಡಿ ತಿನ್ನೋದು ಅಷ್ಟೇ ಅಲ್ವಾ. ಸೊ ಬನ್ನಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಹೇಗೆ ಮಾಡಿದೆ ಏನು ಅಂತ. ನನಗೆ ಪಾಲಕ್ ಸೊಪ್ಪು ಅಂದರೆ ತುಂಬ ಇಷ್ಟ. ಸೊ ಅದು ವಾರದಲ್ಲಿ 1 2 or 3 ಟೈಮ್ಸ್ ಆದರೂ ನಾನು ಪಾಲಕಲ್ಲಿ ಏನಾದರೂ ಐಟಮ್ ಮಾಡಿರ್ತೀನಿ. ಪಾಲಕ್ ಪನ್ನೀರ್, ಪಾಲಕ್ ಗ್ರೇವಿ ಥರ ಅಥವಾ ರೈಸ್ ಏನಾದರೂ ಮಾಡ್ಕೊಂಡಿರ್ತೀನಿ. ಸೊ ಇಲ್ಲಿ ನಾನು ಪಾಲಕ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಆಯಿಲ್ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಸೊ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಬಿಫೋರ್ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾನು ಈ ಥರನ ಫಸ್ಟೇ ಸೊಪ್ಪನ್ನ ಬೇಯಿಸ್ಕೊಬಿಡ್ತೀನಿ. ಸೊ ಆ ಬೇಯಿಸ್ಕೊಳ್ಳೋದು ಈ ಥರನೂ ಮಾಡ್ಕೊಬೋದು, ಇನ್ನೊಂದು ವೇಳೆ ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು. ಬಟ್ ನಿಮ್ಗೆ ಹೇಗಾಗುತ್ತೋ ಹಾಗೆ ಎರಡನ್ನೂ ಟ್ರೈ ಮಾಡಿ ನೋಡಿ. ಯಾವುದು ರುಚಿ ಚೆನ್ನಾಗಿ ಕೊಡುತ್ತೋ ಅದನ್ನು ನೀವು ಮನೇಲಿ ಕಂಟಿನ್ಯೂ ಆಗಿ ಮಾಡಿ. ನನಗೆ ಈ ಥರದ್ದು ರುಚಿ ಕೊಡುತ್ತೆ. ಅಂದರೆ ಫಸ್ಟೇ ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೋತೀನಿ, ಅದನ್ನು ಬಿಸಿ ಮಾಡ್ಕೋತೀನಿ ಚೆನ್ನಾಗಿ. ಯಾಕೆಂದರೆ ಆಫ್ಟರ್ ನಾವು ಸ್ವಲ್ಪ ಗೊಜ್ಜು ಚೆನ್ನಾಗಿ ತುಂಬ ದಿನ ಉಳಿಯುತ್ತೆ ಅಂತ. ಸೊ ಇವಾಗ ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಕೊತ್ತಂಬರಿ, ಪಾಲಕ್ ಸೊಪ್ಪು ಏನು ಬೇಯಿಸ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೋಬೋದು. ಡೈರೆಕ್ಟಾಗಿ ನೀವು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ ಸೊ ಅದನ್ನು ಹಾಕ್ಕೋಬೋದು. ಇಲ್ಲಿ ಫ್ರೆಶ್ ಆಗಿರಲಿ ಅಂತ ನಾನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಚೆನ್ನಾಗಿ ಬಿಸಿ ಆಗಿತ್ತಲ್ಲ ಸೊ ಪಾಲಕ್ಕೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಒಂದು ಅಥವಾ ಅರ್ಧ ಚಿಕ್ಕದಾಗಿರೋ ಈರುಳ್ಳಿ ಹಾಕ್ಕೊಳ್ಬೇಕು. ಆ್ಯಂಡ್ ಬಿಫೋರ್ ದಟ್ ನಾವು ಮೆಣಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಬಾದಾಮಿ ಅಥವಾ ಗೋಡಂಬಿ, ಯಾವುದು ಡ್ರೈ ಫ್ರೂಟ್ಸ್ ಮೀನ್ಸ್ ಗೋಡಂಬಿ ಬಾದಾಮಿ ಎರಡರಲ್ಲಿ ಯಾವುದಿದ್ರೂ ಓಕೆ, ಅದನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಬಾದಾಮಿಗಿನ ಗೋಡಂಬಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಇಲ್ಲಿ ನಾವು ರುಬ್ಕೊಂಡು ರೆಡಿ ಮಾಡ್ಕೊಂಡ್ವಲ್ಲ ಅದಾದಮೇಲೆ ನೆಕ್ಸ್ಟು ಅದೇ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊನ ಇಲ್ಲಿ ಒಗ್ಗರಣೆ ಕೊಡಬೇಕು. ಆದರೆ ಟೊಮೊಟೊನ ಮೊದಲೇ ಪೇಸ್ಟ್ ಮಾಡಿ ಇಟ್ಕೋಬೇಕು. ನಾನು ಪೇಸ್ಟ್ ಮಾಡಿರೋದು ಮುಂದೆ ತೋರಿಸ್ತೀನಿ. ಸೊ ಇಲ್ಲಿ ಆಯಿಲ್ಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಬೇಡ, ಬರೀ ಜೀರಿಗೆ. ಸೊ ನಾನು ಇಲ್ಲಿ ಬಾದಾಮಿ ಹಾಕಿರೋದ್ರಿಂದ ಸ್ವಲ್ಪ ಬಾದಾಮಿನ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ರೈಸ್ ತಿನ್ನುವಾಗ ಮಧ್ಯೆ ಅದು ಕ್ರಿಸ್ಪಿಯಾಗಿ ಸಿಗುತ್ತೆ. ಬಾದಾಮಿ ಚೆನ್ನಾಗಿರುತ್ತೆ. ಬಾದಾಮಿನೂ ನೀವು ಗೋಡಂಬಿಲೂ ಟ್ರೈ ಮಾಡ್ಬೋದು, ಗೋಡಂಬಿನೂ ಹಾಕ್ಕೋಬೋದು. ಸೊ ಇವಾಗ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು ಅನ್ನೋ ಟೈಮಲ್ಲಿ ನಾವೇನು ಮೊದಲು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪಿಂದು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ ಬಟ್ ಲೈಟಾಗಿ ಹಸಿ ಶುಂಠಿ ವಾಸನೆ ಹೋಗೋ ಥರ ಸ್ವಲ್ಪ ಲೈಟಾಗಿ ಬಾಯ್ಲ್ ಮಾಡ್ಕೋಬೇಕು. ಅದನ್ನ ಅಂದರೆ ಕುಕ್ ಆಗಬೇಕು ಚೆನ್ನಾಗಿ. ಅಂದರೆ ಈರುಳ್ಳಿ ಮತ್ತು ಬಾದಾಮಿ ಅವೆಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆ ಇದು ಎಣ್ಣೆಲಿ ಫ್ರೈ ಆಗಬೇಕು ಅಂತ ಲಾಸ್ಟಲ್ಲಿ ಸ್ವಲ್ಪ ಹುರ್ಕೊಳ್ಳೋದಷ್ಟೇ, ಬಿಟ್ಟರೆ ಏನೂ ಇಲ್ಲ. ಆ್ಯಂಡ್ ಇದು ಸ್ವಲ್ಪ ಚೆನ್ನಾಗಿ ಬೆಂದಾದ ತಕ್ಷಣ ನಾವು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಮೊದಲೇ ಹೇಳಿದ್ವಿ, ಸ್ವಲ್ಪ ಟೊಮೊಟೊನಾದರೂ ಹೆಚ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲಾಂದರೆ
ಗ್ರೈಂಡ್ ಮಾಡಿಕೊಂಡು ಟೊಮೊಟೊ ಪ್ಯೂರಿನ ಲಾಸ್ಟಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಇಮಿಡಿಯೇಟಾಗಿ ನಿಮ್ಮ ಪಾಲಕ್ ರೈಸ್ಗೆ ಗೊಜ್ಜು ರೆಡಿ ಆಗುತ್ತೆ. ನಾಟ್ ರೈಸ್, ಗೊಜ್ಜು ರೆಡಿ ಆಗುತ್ತೆ. ಇನ್ನೂ ರೆಡಿ ಆಗಿಲ್ಲ, ಉಪ್ಪೇ ಹಾಕಿಲ್ಲ ನಾವು. ಸೊ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಡಿ ಅಷ್ಟೇ. ಉಪ್ಪು ಹಿಡಿಬೇಕು, ಅದಕ್ಕೆ ಹಿಡಿಯೋವರೆಗೂ ಕುಕ್ ಮಾಡಿಕೊಂಡ್ರೆ ನಮ್ಮ ಪಾಲಕ್ ಗೊಜ್ಜು ರೆಡಿ ಆಯಿತು. ಆಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ಹಾಗೆ ಮಾಡ್ತೀನಿ ಅಂದರೆ ಒಂದು 2 days ಇಟ್ಕೊಂಡು ತಿನ್ಬೋದು ಅಷ್ಟೇ. ಆ್ಯಂಡ್ ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾತ್ರ ಸಖತ್ತಾಗಿರುತ್ತೆ, ಸೂಪರ್. ಬಟ್ ನಾನು ಈ ಮೊಸರು ಅಷ್ಟೇ ಹಾಕಿರೋದು. ಏಯ್, ನನ್ನ ಫೋಟೋ ತಗೊಳಕ್ಕೆ ಬಿಡಲ್ಲ ರಾಣಿ, ಕೆಡ್ಸ್ಬಿಟ್ಟಲ್ಲೇ ಮಿಸ್. ಯಾರಿದು ಮಾಡಿದ್ದು? ಇದು ಮಾಡಿದ್ದು ಯಾರು? ಹಾಂ, ನೀನಲ್ವಾ? ಯಾರು ಮಾಡಿದ್ದು? ಹಾಂ, ನೀನು. ಖಾಲಿ ತಿನ್ನೋಡು ಚೆನ್ನಾಗೈತಾ ಹೇಳು. ಮಮ್ಮು ಕಲಿಸ್ಕೊಂಡು ತಿನ್ನು. ತಿನ್ನು. ಶೇರ್ ಮೇಲೆ ಎತ್ಕೊಂಡಿರೋದು ಮೇಡಮ್. ಅದಕ್ಕೆ ಹಾಕ್ಬೇಡ, ತಿಂತೀಯವಲ್ಲ, ಬೇಡವಾ? ತಿನ್ನು. ಬಿಡು ನೀನು, ತಿನ್ನಲ್ಲ ಅಂದ್ರೆ. ಬೇಡವಾ? ಬಿಚ್ಚಿ. ನಾನು ಪಾಲಕ್ ರೈಸ್ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಮೇಡಮ್ ಈ ಕೆಲಸ ಮಾಡಿದ್ರು. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಡಬಲ್ ಕೆಲಸ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಕೇಳ್ತಿರಲ್ಲ, ಏನು ಮಾಡ್ತೀಯ ಬೆಳಗಿಂತ್ರ ಮನೇಲಿ, ಏನು ಮಾಡ್ತೀಯ? ಇದೇ ಮಾಡೋದು. ಆ್ಯಂಡ್ ನಾನು ಕಿಚನ್ ಮೇಕ್ ಓವರ್ ಮಾಡಿದ್ದೀನಿ, ಫ್ಯೂಚರೆಲ್ಲ ಅಪ್ಲೋಡ್ ಮಾಡ್ತೀನಿ ಅದನ್ನು. ಇದಷ್ಟೇ ಅಲ್ಲ, ನಾನು ಜಸ್ಟ್ ಒಂದು ಕುಕ್ಕಿಂದ ಅದು ಬ್ಲಾಗ್ ಅಥವಾ ಫೋಟೋ ವಿಡಿಯೋನೋ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಇನ್ನೊಂದು ಏನೋ ಮಾಡಿದ್ದಾರೆ ಮೇಡಮ್ಮು. ಮುಂದೆ ನೀವೇ ನೋಡ್ತೀರಾ ಆ ವಿಡಿಯೋದಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತ. ದಿಸ್ ಇಸ್ ದ ವೇಟ್ ಲಾಸ್ ಜರ್ನಿ ನಂದು. ಕರೆಕ್ಟಾಗಿ ಎದ್ದು ಕೂತು ಎತ್ತಿ ಹಾಕಿ ಇಟ್ಟು ತಿರ್ಗಾ ಮಾಡಿ ಅವಳು ಮತ್ತೆ ಬಿಸಾಕೋದು, ನಾನು ಎತ್ತೋದು ಇಡೋದು ಕೂತು ಮಾಡಿದರೆ ಎಲ್ಲ ವೇಟ್ ಲಾಸ್ ಇಮಿಡಿಯೇಟಾಗಿ ಟಕ ವೇಟ್ ಲಾಸ್ ಆಗುತ್ತೆ. ನಾಟ್ ಅ ಗೇನ್, ಲಾಸ್ ಆಗುತ್ತೆ ನಿಮ್ಗೆ ಇಮಿಡಿಯೇಟಾಗಿ. ಇಂಥ 4 ಮಕ್ಕಳು ಇದ್ಬಿಟ್ರೆ ಮನೇಲಿ 100ರಿಂದ 50ಕ್ಕೆ ಬರ್ತೀರ. ಸೊ ಚಿನ್ನಮ್ಮ ಮಾಡಿರೋ ಕೆಲಸ ಇದು. ಆವಾಗಲೇ ಗೊಂಬೆಗಳದ್ದು ನೋಡಿದ್ರಿ. ಇವಾಗ ಜೀರಿಗೆ, ಉಪ್ಪು, ಅರಿಶಿನ ಮಿಕ್ಸು ಇದ್ರೇನು ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಕಾಳುಗಳು, ಉಪ್ಪು, ಖಾರ ಎಲ್ಲ ವೇಸ್ಟ್. ಇದು ಯೂಸ್ ಮಾಡೋಕ್ಕಾಗತ್ತಾ? ದೇವರು. ಹಾಲ್ ಆ ಥರ ಮಾಡಿದ್ಲು. ಕಿಚನಲ್ಲೂ ಗಬ್ಬೆಬ್ಸಿದ್ಲು ನೋಡಿದ್ರಿ. ತಿರ್ಗಾ ಹಾಲಿಗೆ ಬಂದು ಗೊಂಬೆ ಎತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ನಾನು ಅವಳಿಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಬಟ್ಟೆ ಬಿಚ್ಬಿಟ್ಟು ಎಲ್ಲ ನೀರು ಹಾಕೋದು, ಸ್ನಾನ ಮಾಡಿಸೋದು ಅದೆಲ್ಲ ಮಾಡ್ತಾಯಿದ್ದಾಳೆ. ನಾನು ಇದನ್ನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಟಕ್ಕಂತ ರೂಮಿಗೆ ಓಡೋಗ್ತಾಳೆ. ಇನ್ನೊಂದು ಅದು ಗೊತ್ತಿಲ್ಲದೆ ಮಾಡಿರೋದು, ಇದು ಫಸ್ಟ್ ವಿಡಿಯೋ. ನೆಕ್ಸ್ಟ್ ಕಂಟಿನ್ಯೂ ಆಗಾಗಿ ಇನ್ನೊಂದು ವಿಡಿಯೋ ಇದೆ ಕಂಟಿನ್ಯೂ. ಆ ವಿಡಿಯೋದಲ್ಲಿ ಟಕ್ಕಂತ ನೋಡ್ತಾಳೆ. ಫೋನ್ನ ನೋಡ್ಬಿಟ್ಟು ಮೊಬೈಲ್ನ ಇಟ್ಟವಳೆ, ಗೊಂಬೆನ ಅಲ್ಲೇ ಬಿಸಾಕ್ದವಳೆ, ಓಡೋಗ್ತಾಳೆ. ಅಯ್ಯೋ ರೂಮಲ್ಲಿ ಓದ್ಲು ಬಿಡು, ಇನ್ನೇನು ಮಾಡಲ್ಲ ರೂಮಲ್ಲಿ ಅಂತ ನಾನು ಸುಮ್ಮನಾದೆ ಗೊತ್ತಾ. ಬಟ್ ಅವಳು ಏನು ಮಾಡಿದಾಳೆ ಅಂದರೆ, ಮುಂದೆ ಇದರಲ್ಲಿ ಆ ವಿಡಿಯೋನೂ ಅಟ್ಯಾಚ್ ಮಾಡಿದ್ದೀನಿ. ಎಷ್ಟೊಂದು ಜನ ಕೇಳ್ತೀರಾ, ಎಷ್ಟು ಸೈಲೆಂಟಾಗಿದ್ದಾಳೆ ಹುಡುಗಿ ಅಂತ. ಬಟ್ ವೆರಿ ವೈಲೆಂಟ್ ಅಂದರೆ ಅಷ್ಟೇ ವೈಲೆಂಟ್, ಅಷ್ಟೇ ಕಿತಾಪತಿ ಮಾಡ್ತಾಳೆ. ಆ್ಯಂಡ್ ಇದೇ ಥರದ ವಿಡಿಯೋಸ್ಗಳು ಇನ್ನೂ ಸಿಗುತ್ತೆ ನಿಮಗೆ. ನನಗೆ ಅಪ್ಲೋಡ್ ಮಾಡೋಕ್ಕೆ ಭಯ, ದೃಷ್ಟಿ ಆಗುತ್ತೆ ಅಂತ ಒಂದೇ ರೀಸನ್ಗೆ. ಅದು ಬಿಟ್ಟರೆ ಏನಿಲ್ಲ. ನೋಡಿ, ತಿರುಗಿ ಕಡೆ. ಹಲೋ,
ಎಕ್ಸ್ಕ್ಯೂಸ್ ಮೀ ಮೇಡಮ್, ಯಾರಿದು? ಅಂದ್ರೆ ನಿನ್ನ ಹೆಸರೇನು? ನಾನು ಕಿದಿಮಿ. ಪೌಡರ್ ಡಬ್ಬಿಯಲ್ಲಿ ಇಟ್ಟ ಅದನ್ನ